ಇತ್ತ ನಗರದ ಇನ್ನೊಂದು ಕಡೆ ಅಪಮಾನದಿಂದ ಉರಿಯುತ್ತಿದ್ದ ಸಂಜನಾ ಅನನ್ಯಳ ತಮ್ಮ ವಿಕ್ರಮ್ನನ್ನು ರಹಸ್ಯವಾಗಿ ಭೇಟಿಯಾಗಿದ್ಲು. ಒಂದು ಕೆಫೆಯಲ್ಲಿ ಕುಳಿತಿದ್ದ ವಿಕ್ರಮ್ಗೆ ಸಂಜನಾ 50,000 ರೂಪಾಯಿಗಳ ನೋಟಿನ ಕಂತೆ ಮುಂದಿಟ್ಟಳು. ನೋಡು ವಿಕ್ರಮ್, ಸಂಜನಾ ಕಿವಿಯಲ್ಲಿ ವಿಷ ತುಂಬಿದಳು. ನಿನ್ನ ಅಕ್ಕ ಅನನ್ಯ ಈಗ ಕೋಟ್ಯಾಂತರ ರೂಪಾಯಿಗಳ ಒಡತಿ. ವಿರಾಜ್ ಸಿಂಹ ಅವಳನ್ನ ಹೆಂಡತಿ ಅಂತ ಜಗತ್ತಿಗೆ ಸಾರಿದ್ದಾನೆ. ಆದರೆ ಅವಳು ನಿಮಗೆ ಕೇವಲ 20,000 ಭಿಕ್ಷೆ ಹಾಕಿ ಮೂಲೆಗೆ ತಳ್ಳಿದ್ದಾಳೆ. ನೀವು ಸುಮ್ಮನಿದ್ದರೆ ಅವಳು ನಿಮ್ಮನ್ನ ತಿರುಗಿ ಕೂಡ ನೋಡಲ್ಲ. ವಿಕ್ರಮ್ ಹಣದ ಕಂತೆ ಎಣಿಸುತ್ತಾ ಕಣ್ಣು ಕಿರಿದು ಮಾಡಿದ. ನಾವು ಏನು ಮಾಡಬೇಕು ಮೇಡಮ್? ಆ ವಿರಾಜ್ ಸಿಂಹ ನಮ್ಮನ್ನ ಮನೆ ಹತ್ರ ಬಂದರೆ ಜೈಲಿಗೆ ಹಾಕ್ತೀನಿ ಅಂತ ಬೆದರಿಸ್ತಿದ್ದಾನೆ. ಅವನು ಮನೆಯಲ್ಲಿ ಬೆದರಿಸಬಹುದು, ಆದರೆ ಕೋರ್ಟ್ನಲ್ಲಿ ಕಾನೂನು ಇದೆ. ಸಂಜನಾ ಕುತಂತ್ರದ ನಗೆ ಬೀರಿದಳು. ಅನನ್ಯ ಮದುವೆಯಾಗೋ ಮುಂಚೆ ನಿಮ್ಮ ತಂದೆಯ ಆಸ್ತಿಯನ್ನು ಮತ್ತು ಕುಟುಂಬದ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ವಂಚಿಸಿ ಓಡಿ ಹೋಗಿದ್ದಾಳೆ ಅಂತ ನಿಮ್ಮ ತಾಯಿಯಿಂದ ಒಂದು ಕೌಟುಂಬಿಕ ದೌರ್ಜನ್ಯದ ಕೇಸ್ ಹಾಕಿಸಿ ಮೀಡಿಯಾದಲ್ಲಿ ಅದು ಬಂದರೆ ವಿರಾಜ್ ಸಿಂಹ ತನ್ನ ಕಂಪನಿಯ ಮರ್ಯಾದೆ ಉಳಿಸಿಕೊಳ್ಳೋಕೆ ನಿಮಗೆ ಕನಿಷ್ಠ 5 ಕೋಟಿ ಚೆಕ್ ಬರೆದು ಕೊಡ್ತಾನೆ. ವಿಕ್ರಮ್ನ ಕಣ್ಣುಗಳಲ್ಲಿ ದುರಾಶೆಯ ಹೊಳಪು ಮೂಡಿತ್ತು. ಖಂಡಿತ ಮೇಡಮ್, ನಾಳೆಯೇ ಅಮ್ಮ ಮತ್ತು ಅಕ್ಕನ ಕೈಲಿ ವಕೀಲರ ಹತ್ರ ಲೆಟರ್ ರೆಡಿ ಮಾಡಿಸ್ತೀನಿ. ರಾತ್ರಿ 8 ಗಂಟೆಗೆ ಬಂಗಲೆಗೆ ಮರಳಿದಾಗ ಅನನ್ಯ ಸಂಪೂರ್ಣವಾಗಿ ಸುಸ್ತಾಗಿದ್ಲು. ಮನೆಗೆಲಸದ ಜೊತೆಗೆ ಆಫೀಸ್ನ ಕಠಿಣ ಪರಿಶ್ರಮ ಅವಳ ದೇಹವನ್ನು ಹಿಂಡಿ ಹಿಪ್ಪೆ ಮಾಡಿತ್ತು. ಅಡುಗೆ ಮನೆಯಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಔಷಧಿಯ ಗಂಜಿ ಸಿದ್ಧಪಡಿಸಿ ಅವರ ಕೋಣೆಗೆ ತಂದುಕೊಟ್ಟಳು. ಅಪ್ಪ, ಗಂಜಿ ಕುಡಿಯಿರಿ, ಇವತ್ತು ಆಫೀಸ್ನಲ್ಲಿ ಪ್ರಾಜೆಕ್ಟ್ ಅಪ್ರೂವ್ ಆಯಿತು ಎಂದಳು ಸಣ್ಣ ನಗೆಯೊಂದಿಗೆ. ಪ್ರತಾಪ್ ಸಿಂಹ ಸಂತೋಷದಿಂದ ಅವಳ ತಲೆಯ ಮೇಲೆ ಕೈ ಇಟ್ಟರು. ನನಗೆ ಗೊತ್ತು ಅಮ್ಮ, ನಿನ್ನ ಕೈಗುಣ ಮತ್ತು ನಿನ್ನ ಪ್ರಾಮಾಣಿಕತೆ ಯಾವತ್ತೂ ಸೋಲಲ್ಲ. ಆ ವಿರಾಜ್ ಏನಾದರೂ ಅನ್ನ? ಇಲ್ಲ ಅಪ್ಪ, ಅವರು ಬಿಸ್ನೆಸ್ನಲ್ಲಿ ತುಂಬ ಸ್ಟ್ರಿಕ್ಟ್ ಅಷ್ಟೇ ಎಂದು ಸುಳ್ಳು ಹೇಳಿ ಅವರನ್ನು ಸಮಾಧಾನ ಪಡಿಸಿದಳು. ರಾತ್ರಿ 11 ಗಂಟೆಗೆ ವಿರಾಜ್ ಕೋಣೆಗೆ ಬಂದಾಗ ಅನನ್ಯ ಸೋಫಾದ ಮೇಲೆ ಕುಳಿತು ಲ್ಯಾಪ್ಟಾಪ್ನಲ್ಲಿ ಮುಂದಿನ ಹಂತದ ವಿನ್ಯಾಸಗಳನ್ನು ತಿದ್ದುತ್ತಿದ್ಲು. ಅವಳ ಕಣ್ಣುಗಳು ನಿದ್ದೆಯಿಂದ ತೂಗುಡಿಸುತ್ತಿತ್ತು. ವಿರಾಜ್ ಕೋಟ್ ಕಳಚಿಟ್ಟು ಟೈ ಸಡಿಲಗೊಳಿಸುತ್ತಾ ಅವಳ ಬಳಿ ಬಂದ. ಇವತ್ತು ಬೋರ್ಡ್ ರೂಮ್ನಲ್ಲಿ ನೀನು ಚೆನ್ನಾಗಿ ಮಾತನಾಡಿದೆ. ವಿರಾಜ್ನ ಧ್ವನಿ ಎಂದಿಗಿಂತ ಕೊಂಚ ಮೃದುವಾಗಿತ್ತು. ಆದರೆ ತಕ್ಷಣವೇ ಅವನು ತನ್ನ ಕಟುಗತ್ತನ್ನು ಮರಳಿ ತಂದುಕೊಂಡು, ಆದರೆ ಅದನ್ನು ನೋಡಿ ನಾನೇನು ನಿನ್ನ ಮೇಲೆ ಕರಗಿ ಹೋಗಿದ್ದೀನಿ ಅಂತ ಭಾವಿಸ್ಬೇಡ. ಅದು ನಿನ್ನ ಕೆಲಸ, ನೀನು ಮಾಡಿದ್ದೀಯಾ ಅಷ್ಟೇ. ಅನನ್ಯ ಲ್ಯಾಪ್ಟಾಪ್ ಮುಚ್ಚಿ ಎದ್ದು ನಿಂತಳು. ನಾನು ನಿಮ್ಮಿಂದ ಯಾವುದೇ ಪ್ರಶಂಸೆಯನ್ನು ನಿರೀಕ್ಷೆ ಮಾಡ್ತಿಲ್ಲ ಸರ್. ನನ್ನ ಕರ್ತವ್ಯ ನಾನು ಮಾಡ್ತಿದ್ದೀನಿ. ಅವಳು ನೀರಿನ ಜಗ್ ಎತ್ತಿಕೊಳ್ಳಲು ಹೋದಾಗ ಆಯಾಸದಿಂದ ಕಾಲು ಎಡವಿ ಕೆಳಗೆ ಬೀಳಲು ಹೋದಳು. ಕ್ಷಣಾರ್ಧದಲ್ಲೇ ವಿರಾಜ್ ಮುನ್ನುಗ್ಗಿ ಅವಳ ಸೊಂಟದ ಸುತ್ತ ಕೈ ಹಾಕಿ ಅವಳನ್ನು ಬೀಳದಂತೆ ತಡೆದು ತನ್ನ ಎದೆಗೆಳೆದುಕೊಂಡ. ಆ ಕ್ಷಣದಲ್ಲಿ ಇಬ್ಬರ ನಡುವಿನ ಅಂತರ ಶೂನ್ಯವಾಗಿತ್ತು. ಅನನ್ಯಾಳ ಉಸಿರು ವಿರಾಜ್ನ ಕುತ್ತಿಗೆಗೆ ತಗುಲಿತ್ತು. ವಿರಾಜ್ನ ಕಣ್ಣುಗಳು ಅನನ್ಯಾಳ ಮುಗ್ಧ ದಣಿದ ಕಣ್ಣುಗಳನ್ನು ದಿಟ್ಟಿಸಿದ್ದವು. ಅವನ ಹೃದಯದ ಬಡಿತ ಅನಿರೀಕ್ಷಿತವಾಗಿ ವೇಗವಾಯಿತು. ಇಷ್ಟು ದಿನ ಕಲ್ಲಾಗಿದ್ದ ಅವನ ಎದೆಯಾಳದಲ್ಲಿ ಏನೋ ಒಂದು ಹೊಸ ತಲ್ಲಣ, ಹೇಳಿಕೊಳ್ಳಲಾಗದ ಭಾವನೆ ಮಿಂಚಿನಂತೆ ಹರಿದು ಹೋಗಿತ್ತು. ಅನನ್ಯ ಗಾಬರಿಯಿಂದ ಅವನ ಕಣ್ಣುಗಳನ್ನೇ ನೋಡುತ್ತಿದ್ಲು. ಇಬ್ಬರ ನಡುವೆ ಕೇವಲ ಮೌನವಿತ್ತು. ಆ ಮೌನದಲ್ಲಿ ಸಾವಿರಾರು ಕಹಿ ನೆನಪುಗಳು ಕರಗಿ ಹೋಗುವಂತಿತ್ತು. ಆದರೆ ಮರುಕ್ಷಣವೇ ವಿರಾಜ್ ತನ್ನ ಅಹಂಕಾರದ ಎಚ್ಚರಕ್ಕೆ ಮರಳಿ ಅವಳನ್ನು ತಟ್ಟನೆ ಬಿಟ್ಟು 2 ಹೆಜ್ಜೆ ಹಿಂದೆ ಸರಿದ. ಅವನ ಮುಖ ಮತ್ತೆ ಕಠಿಣವಾಯಿತು. ಹುಷಾರಾಗಿ ಇರೋಕೆ ಕಲಿ. ನನ್ನ ಕೋಣೆಯಲ್ಲಿ ಈ ತರಹದ ಅಜಾಗರೂಕತೆ ನನಗೆ ಇಷ್ಟವಾಗಲ್ಲ ಎಂದು ಗದರಿದಂತೆ ಹೇಳಿ ಬಾಲ್ಕನಿಯ ಕಡೆಗೆ ಹೊರಟು ಹೋದ. ಅನನ್ಯ ನಡುಗುವ ಕೈಗಳಿಂದ ತನ್ನ ಸೀರೆಯನ್ನು ಸರಿಪಡಿಸಿಕೊಂಡು ಸೋಫಾದ ಮೇಲೆ ಕುಳಿತಳು. ಅವಳ ಎದೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಆ ಕಲ್ಲೆದೆಯ ಮನುಷ್ಯನ ಸ್ಪರ್ಶದಲ್ಲಿ ಕಟುತ್ವದ ಆಚೆಗೂ ಒಂದು ಅಗೋಚರವಾದ ಕಾಳಜಿ ಇತ್ತು ಎಂಬ ಸತ್ಯ ಅವಳ ಅಂತರಂಗವನ್ನು ಕಲಕಿತ್ತು. ಹೊರಗೆ ಕತ್ತಲಿನಲ್ಲಿ ಸಂಜನಾ ಮತ್ತು ಅವಳ ಕುಟುಂಬ ಹೊಸ ಕುತಂತ್ರದ ಬಲೆ ಹೆಣೆಯುತ್ತಿದ್ದರೆ ಒಳಗಡೆ ವಿರಾಜ್ ಮತ್ತು ಅನನ್ಯಾಳ ನಡುವಿನ ದ್ವೇಷದ ಗೋಡೆ ನಿಧಾನವಾಗಿ ಬಿರುಕು ಬಿಡಲು ಆರಂಭಿಸಿತ್ತು. ಬೆಳಗಿನ ಮುಂಜಾನಿನ ತಂಗಾಳಿ ಬಂಗಲೆಯ ಮರಗಿಡಗಳನ್ನು ಮೆಲ್ಲನೆ ತಬ್ಬಿ ಹಾದು ಹೋಗುತ್ತಿತ್ತು. ದೂರದ ಮರಗಳಿಂದ ಹಕ್ಕಿಗಳ ಇಂಚರ ಮಂದವಾಗಿ ಕೇಳಿಬರುತ್ತಿದ್ದರು. ಮಾಸ್ಟರ್ ಬೆಡ್ರೂಮ್ನ ಒಳಗಡೆ ಮಾತ್ರ ನಿನ್ನೆಯ ರಾತ್ರಿಯ ಆ ಕ್ಷಣಿಕ ಸಾಮೀಪ್ಯದ ಕಂಪನಗಳು ಇನ್ನೂ ತೇಲುತ್ತಿದ್ದವು. ಸೋಫಾದ ಮೇಲೆ ಮಲಗಿದ್ದ ಅನನ್ಯಾಳಿಗೆ ಇಡೀ ರಾತ್ರಿ ನಿದ್ದೆಯೇ ಬಂದಿರಲಿಲ್ಲ. ತಾನು ಕಾಲು ಜಾರಿ ಬೀಳುತ್ತಿದ್ದಾಗ ವಿರಾಜ್ ತನ್ನನ್ನು ಹಿಡಿದುಕೊಂಡ ಆ ಕ್ಷಣ, ಅವನ ಕಣ್ಣುಗಳಲ್ಲಿದ್ದ ಆ ಅಪರಿಚಿತ ಕಾಳಜಿ, ಅವನ ಎದೆಯ ಬಡಿತ ಎಲ್ಲವೂ ಅವಳ ಮನಸ್ಸಿನ ಮೂಲೆಯಲ್ಲಿ ಪದೇ ಪದೇ ಸುಳಿದಾಡುತ್ತಿದ್ದವು. ಆದರೆ ಬೆಳಗಾಗುತ್ತಿದ್ದಂತೆ ಆ ಕಲ್ಪನೆಗಳಿಂದ ಹೊರಬಂದು ವಾಸ್ತವದ ನೆಲಕ್ಕೆ ಕಾಲಿಟ್ಟಳು. ವಿರಾಜ್ ಎಂದಿಗೂ ಬದಲಾಗದ ಕಲ್ಲೆದೆಯ ಸಿಂಹ. ತಾನಿಲ್ಲಿ ಕೇವಲ ಕಾಂಟ್ರಾಕ್ಟ್ ಬಂಧನದ ಕೈದಿ ಎಂಬ ಸತ್ಯ ಅವಳಿಗೆ ನಿಶ್ಚಳವಾಗಿತ್ತು. ನಿಧಾನವಾಗಿ ಎದ್ದು ಮೈ ಮುರಿದು ಎಂದಿನಂತೆ ಸದ್ದಿಲ್ಲದೆ ಅಡುಗೆ ಮನೆಯತ್ತ ಹೆಜ್ಜೆ ಹಾಕಿದಳು. ಕೆಳಗೆ
ಅಡುಗೆ ಮನೆಯಲ್ಲದೆ ಮುದ್ದಣ್ಣ ಬಿಸಿ ಬಿಸಿ ರವೆ ಇಡ್ಲಿಗಳಿಗೆ ಚಟ್ನಿ ಅರಿಯುತ್ತಿದ್ದ. ಅನನ್ಯ ಮುಖ ತೊಳೆದು ತಿಳಿ ಹಳದಿ ಬಣ್ಣದ ಲಂಗ ದಾವಣಿಯಂತಹ ಸರಳ ಕಾಟನ್ ಸೀರೆಯುಟ್ಟು ಅಡುಗೆ ಮನೆಗೆ ಬಂದಳು. ಅಮ್ಮವ್ರೆ, ಇವತ್ತು ಭಾನುವಾರ, ಆಫೀಸ್ಗೆ ರಜೆ ಅಲ್ವಾ, ಯಾಕಿಷ್ಟು ಬೇಗ ಎದ್ದಿದ್ದೀರಾ ಎಂದು ಮುದ್ದಣ್ಣ ಪ್ರೀತಿಯಿಂದ ಕೇಳಿದ. ಅನನ್ಯ ಸಣ್ಣದಾಗಿ ನಕ್ಕು, ಮುದ್ದಣ್ಣ, ಬೇಗ ಎದ್ದರೆ ಮನಸ್ಸು ಹಗುರವಾಗುತ್ತೆ. ಅಪ್ಪ ಅವರಿಗೆ ಇವತ್ತು ವಿಶೇಷವಾದ ತುಳಸಿ ಕಷಾಯ ಮಾಡಿಕೊಡ್ಬೇಕು, ಅವರ ಎದೆ ಉರಿ ಸ್ವಲ್ಪ ಕಮ್ಮಿ ಆಗುತ್ತೆ ಎಂದಳು. ಮುದ್ದಣ್ಣ ತೆಂಗಿನಕಾಯಿ ತುರಿಯುತ್ತಾ ಮೆಲ್ಲನೆ ಪಿಸುಗುಟ್ಟಿದ್ದ. ಅಮ್ಮವ್ರೆ, ದೊಡ್ಡ ಯಜಮಾನರಿಗೆ ಕಷಾಯ ಇರಲಿ, ಆ ಚಿಕ್ಕ ಯಜಮಾನರಿಗೆ ಒಂದು ಲೋಟ ಬಾದಾಮಿ ಹಾಲು ಕೊಡಿ. ರಾತ್ರಿ ಇಡೀ ಬಾಲ್ಕನಿಯಲ್ಲಿ ನಿಂತು ಸಿಗರೇಟ್ ಸೇದ್ತಾ ಇದ್ರು. ಮುಖದಲ್ಲಿ ಏನೋ ದೊಡ್ಡ ತಳಮಳ ಕಾಣ್ತಿತ್ತು. ನಿಮ್ಮ ಮೇಲೆ ಕೋಪ ಮಾಡಿಕೊಂಡಿದ್ದಾರಾ ಮತ್ತೆ? ಅನನ್ಯ ತುಟಿ ಕಚ್ಚಿ ನಗುವನ್ನು ಅದು ಮಿಟ್ಟುಕೊಂಡಳು. ಅವರಿಗೆ ನನ್ನ ಮೇಲೆ ಕೋಪ ಮಾಡಿಕೊಳ್ಳೋಕೆ ಕಾರಣ ಬೇಕಿಲ್ಲ ಮುದ್ದಣ್ಣ, ಅದು ಅವರ ಹುಟ್ಟುಗುಣ. ಬಾದಾಮಿ ಹಾಲು ಕೊಟ್ಟರೆ ನನಗೆ ಬಾದಾಮಿ ಬೇಡ, ಬಿಸ್ನೆಸ್ ಮುಖ್ಯ ಅಂತ ಅದನ್ನು ನನ್ನ ಮೇಲೆಯೇ ಚೆಲ್ಲಿದರೂ ಆಶ್ಚರ್ಯವಿಲ್ಲ. ಮುದ್ದಣ್ಣ ಜೋರಾಗಿ ನಕ್ಕ. ಹಾಗೇನಿಲ್ಲ ಅಮ್ಮವ್ರೆ, ನಿನ್ನೆ ರಾತ್ರಿ ನೀವು ಕಾಲು ಜಾರಿದಾಗ ಅವರು ನಿಮ್ಮನ್ನು ಹಿಡಿದುಕೊಂಡಿದ್ದನ್ನು ನಾನು ಆ ಕಡೆಯಿಂದ ಹಾದು ಹೋಗುವಾಗ ಕಣ್ಣಾರೆ ನೋಡಿದೆ. ಅವರ ಕಣ್ಣಲ್ಲಿ ಕೋಪ ಇರಲಿಲ್ಲ, ಜೀವವೇ ಹೋದ ಹಾಗೆ ಗಾಬರಿ ಇತ್ತು. ಆ ಸಿಂಹದ ಬಾಯಿಗೆ ಈ ಜಿಂಕೆಯ ಮೇಲೆ ಒಳಗೊಳಗೆ ಪ್ರೀತಿ ಹುಟ್ಟಿದೆ, ಒಪ್ಕೊಳ್ಳೋಕೆ ಗತ್ತು ಅಡ್ಡ ಬರ್ತಿದೆ ಅಷ್ಟೆ. ಅನನ್ಯಳ ಕೆನ್ನೆಗಳು ನಾಚಿಕೆಯಿಂದ ಕೆಂಪಗಾದವು. ಮುದ್ದಣ್ಣ, ಸಾಕು ನಿನ್ನ ಕಲ್ಪನೆಗಳು, ಹೋಗಿ ಕಾಫಿ ಸೋಸು ಎಂದು ಅವರನ್ನು ಗದರಿಸಿದಂತೆ ನಟಿಸಿ ಕಷಾಯದ ಪಾತ್ರೆಯನ್ನು ಒಲೆಯ ಮೇಲಿಟ್ಟಳು. ಮನೆಯಲ್ಲಿ ಆ ಬಿಗುವಿನ ವಾತಾವರಣ. ವೀರಾಜ್ನ ತೀಕ್ಷ್ಣ ನೋಟಗಳಿಂದ ಕೊಂಚ ದೂರವಿರಲು ಅನನ್ಯ ನಿರ್ಧರಿಸಿದಳು. ಪ್ರತಾಪ್ ಸಿಂಹ ಅವರಿಗೆ ಕಷಾಯ ನೀಡಿ, ಅಪ್ಪ ಪಕ್ಕದ ಬಡಾವಣೆಯಲ್ಲಿರೋ ಹಳೆಯ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಬೇಕು ಎಂದಳು. ಪ್ರತಾಪ್ ಸಿಂಹ ಸಂತೋಷದಿಂದ ಒಪ್ಪಿ, ಖಂಡಿತ ಹೋಗಿ ಬಾರಮ್ಮ, ದೇವರ ದರ್ಶನ ಮಾಡಿದ್ರೆ ನಿನ್ನ ಮನಸ್ಸಿನ ಭಾರವೆಲ್ಲ ಹಿಡಿಯುತ್ತೆ ಎಂದು ಹರಸಿದರು. ಬೆಳಗಿನ ಎಳೆಯ ಬಿಸಿಲಿನಲ್ಲಿ ಅನನ್ಯ ನಡೆದುಕೊಂಡು ದೇವಸ್ಥಾನದ ಆವರಣವನ್ನು ತಲುಪಿದಳು. 100 ವರ್ಷಗಳಷ್ಟು ಹಳೆಯದಾದ ಆ ಕಲ್ಲಿನ ದೇವಾಲಯ, ಸುತ್ತಲೂ ಹರಡಿದ್ದ ಅರಳಿ ಮರದ ನೆರಳು, ಗಂಟೆಯ ನಾದ ಮತ್ತು ಊದುಬತ್ತಿಯ ಪರಿಮಳ ಅವಳ ಕದಡಿದ ಮನಸ್ಸಿಗೆ ಒಮ್ಮೆಲೆ ತಣ್ಣನೆಯ ಪ್ರಶಾಂತತೆಯನ್ನು ತಂದಿದ್ದವು. ಗರ್ಭಗುಡಿಯ ಮುಂದೆ ಕೈ ಮುಗಿದು ನಿಂತು ಅನನ್ಯ ಕಣ್ಣು ಮುಚ್ಚಿ ಪ್ರಾರ್ಥಿಸಿದಳು. ದೇವ್ರೇ, ನನ್ನದಲ್ಲದ ತಪ್ಪಿಗೆ ನನಗೆ ಇಷ್ಟೊಂದು ದೊಡ್ಡ ಶಿಕ್ಷೆ ಯಾಕೆ? ನನ್ನ ಕುಟುಂಬ ನನ್ನನ್ನು ದ್ವೇಷಿಸುತ್ತಿದೆ. ನಾನು ಬಂದಿರುವ ಮನೆಯಲ್ಲಿ ಪ್ರೀತಿ ಇಲ್ಲ. ಪ್ರತಾಪ್ ಅಂಕಲ್ ಅವರ ಜೀವ ಉಳಿದರೆ ಅಷ್ಟೇ ಸಾಕು. ನನ್ನ ಈ ಕಾಂಟ್ರಾಕ್ಟ್ ಕತ್ತಲೆಗೆ ಒಂದು ದಾರಿ ತೋರಿಸು. ಅವಳ ಕಣ್ಣಿನ ತುದಿಯಿಂದ 2 ಹನಿ ಕಣ್ಣೀರು ಜಾರಿ ಕೆನ್ನೆಯ ಮೇಲೆ ಹರಿಯಿತು. ಏ ಹುಡುಗಿ, ದೇವಸ್ಥಾನಕ್ಕೆ ಬಂದು ಬೇಡಿಕೊಳ್ಳೋದು ಆಶೀರ್ವಾದ, ಕಣ್ಣೀರಲ್ಲ. ಒಂದು ಅತ್ಯಂತ ಲವಲವಿಕೆಯ ಸಿಹಿಯಾದ ಹೆಣ್ಣು ಧ್ವನಿ ಅನನ್ಯಾಳ ಪಕ್ಕದಲ್ಲಿ ಕೊಳಿಸಿತು. ಅನನ್ಯ ಕಣ್ಣೊರೆಸಿಕೊಂಡು ತಿರುಗಿ ನೋಡಿದಳು. ಅವಳೆದುರು 25 ವರ್ಷದ ಸುಂದರ ಯುವತಿಯೊಬ್ಬಳು ನಿಂತಿದ್ಲು. ಗಾಢ ಹಸಿರು ಬಣ್ಣದ ಅನಾರ್ಕಲಿ ಸೂಟ್, ಕಣ್ಣುಗಳಿಗೆ ದಪ್ಪ ಕಾಡಿಗೆ, ತುಂಟತನ ತುಂಬಿದ್ದ ಮುಖ ಮತ್ತು ತುಟಿಯ ಮೇಲೆ ತಿಳಿ ನಗೆ ಇತ್ತು. ನನ್ನ ಹೆಸರು ಧೃತಿ ಎಂದು ಅವಳು ಕೈಚಾಚಿದಳು. ಧೃತಿ ತನ್ನ ಸಂಪೂರ್ಣ ಹೆಸರನ್ನು ಹೇಳುತ್ತಾ ಮುಖದಲ್ಲೊಂದು ಮುಗ್ಧ ನಗು ಚೆಲ್ಲಿದಳು. ನನ್ನ ಪೂರ್ತಿ ಹೆಸರು ಧೃತಿ ಹೆಗಡೆ ಎಂದು ಅವಳು ತನ್ನ ಕೈಯಲ್ಲಿದ್ದ ಸಣ್ಣ ಕ್ಯಾಮೆರಾ ಬ್ಯಾಗ್ ಅನ್ನು ಸರಿಪಡಿಸಿಕೊಳ್ಳುತ್ತಾ ಹೇಳಿದಳು. ತುಂಬಾ ಹೊತ್ತಿನಿಂದ ನೋಡ್ತಿದ್ದೀನಿ, ದೇವರ ಮುಂದೆ ನಿಂತು ಯಾವುದೋ ದೊಡ್ಡ ತಪಸ್ಸು ಮಾಡ್ತಿದ್ದೀಯಲ್ಲ, ಅಷ್ಟು ದೊಡ್ಡ ಕಷ್ಟ ಏನಿದೆ ನಿನ್ನ ಮುಗ್ಧ ಮುಖದಲ್ಲಿ? ಅನನ್ಯ ಅವಳ ಆ ನಿಷ್ಕಲ್ಮಶ ಮುಕ್ತ ನಡವಳಿಕೆಯನ್ನು ನೋಡಿ ಕ್ಷಣಕಾಲ ಬೆರಗಾದಳು. ಶ್ರೀಮಂತಿಕೆ ಮತ್ತು ಅಹಂಕಾರದ ಮುಖವಾಡಗಳನ್ನೇ ದಿನವೂ ನೋಡುತ್ತಿದ್ದ ಅವಳಿಗೆ ಧೃತಿಯ ಈ ಸರಳತೆ ಎದೆಯನ್ನು ತಂಪಾಗಿಸಿತ್ತು. ನನ್ನ ಹೆಸರು ಅನನ್ಯ ಎಂದಳು ಸಂಕೋಚನದಿಂದಲೇ ಕೈ ಕುಲುಕುತ್ತಾ. ಅನನ್ಯ, ವಾ, ಹೆಸರೇ ತುಂಬ ಯುನಿಕ್ ಆಗಿದೆ ಬಾರಿ. ಆ ಅರಳಿ ಕಟ್ಟೆ ಮೇಲೆ ಕೂತು ಮಾತಾಡೋಣವಾ? ನನ್ನ ತಾಯಿ ಒಳಗೆ ಅರ್ಚನೆ ಮಾಡಿಸಿದ್ದಾರೆ, ನನಗೆ ಅಲ್ಲಿಗೆ ನಿಂತು ಕಾಲು ನೋವು ಬಂತು ಎಂದು ಧೃತಿ ಅನನ್ಯಳ ಕೈ ಹಿಡಿದು ಎಳೆದುಕೊಂಡು ಹೋಗಿ ದೇವಸ್ಥಾನದ ದೊಡ್ಡ ಅರಳಿ ಮರದ ಕಟ್ಟೆಯ ಮೇಲೆ ಕೂರಿಸಿದಳು. ಕಟ್ಟೆಯ ಮೇಲೆ ಕುಳಿತ ಧೃತಿ ಹೆಗಡೆ ತನ್ನ ಉದ್ದನೆಯ ಕೂದಲನ್ನು ಸರಿಪಡಿಸಿಕೊಳ್ಳುತ್ತಾ ಸುತ್ತಲೂ ಕಣ್ಣು ಹಾಯಿಸಿದಳು. ಗೊತ್ತಾ ಅನನ್ಯ, ನಾನು ಫ್ರೀಲ್ಯಾನ್ಸ್ ಫೋಟೋಗ್ರಾಫರ್. ಇದು ನನ್ನ ನೆಚ್ಚಿನ ಕೆಲಸ. ಮನುಷ್ಯರ ಮುಖದಲ್ಲಿರೋ ಭಾವನೆಗಳನ್ನು ಕ್ಲಿಕ್ ಮಾಡೋದು ಅಂದರೆ ನನಗೆ ಪ್ರಾಣ. ಆದರೆ ನಿನ್ನ ಮುಖ ನೋಡಿದರೆ 100 ಕಷ್ಟಗಳನ್ನು ಒಳಗೆ ಇಟ್ಕೊಂಡು ಹೊರಗಡೆ ಶಾಂತವಾಗಿರೋ ಸಮುದ್ರದ ಥರ ಕಾಣಿಸ್ತಿದ್ದೀಯಾ ಎಂದಳು ಧೃತಿ ನೇರವಾಗಿ. ಅನನ್ಯ ನಿಟ್ಟುಸಿರಿಟ್ಟು, ಜೀವನದಲ್ಲಿ ಎಲ್ಲವೂ ನಾವು ಅಂದ್ಕೊಂಡ ಹಾಗೆ ಆಗಲ್ಲ ಧೃತಿ.
ಕೆಲವೊಮ್ಮೆ ಬೇರೆಯವರ ನೆಮ್ಮದಿಗಾಗಿ ನಾವು ನಮ್ಮ ಇಡೀ ಬದುಕನ್ನೇ ಮುಡಿಪಾಗಿಡಬೇಕಾಗುತ್ತದೆ ಎಂದಳು ಸಣ್ಣ ದನಿಯಲ್ಲಿ. ಧೃತಿ ಗಹಗಹಿಸಿ ನಕ್ಕು ಅವಳ ಭುಜ ತಟ್ಟಿದಳು. ಅರೆರೆ, ಅಷ್ಟು ಬೇಗ ಸೋಲೊಪ್ಕೋಬಾರ್ದು ಹುಡುಗಿ. ನೋಡು, ನನ್ನ ಲೈಫ್ನಲ್ಲೂ ಒಬ್ಬ ದೊಡ್ಡ ರಾಕ್ಷಸ ಇದ್ದಾನೆ. ಅವನ ಹೆಸರು ಶೌರ್ಯವರ್ಧನ್. ಸದಾಗತ್ತು ಮುಂಗೋಪ. ಇಡೀ ಪ್ರಪಂಚವೇ ತನ್ನ ಕಾಲಡಿ ಇರಬೇಕು ಅನ್ನೋ ಅಹಂಕಾರ. ಅವನ ಎದುರು ನಿಲ್ಲೋದೇ ಒಂದು ದೊಡ್ಡ ಯುದ್ಧ. ಆದರೆ ನಾನು ಅವನ ಆ ಮುಂಗೋಪಕ್ಕೆ ಹೆದರಿ ನನ್ನ ನಗುವನ್ನು ಯಾವತ್ತೂ ಕಳ್ಕೊಳ್ಳಲ್ಲ. ನೀನು ಅಷ್ಟೇ. ಎಂಥದೇ ಕಲ್ಲು ಮನಸ್ಸಿನ ಮನುಷ್ಯ ಎದುರಾಗಿದ್ರು ನಿನ್ನ ಈ ಮುಗ್ಧತೆಯೇ ಒಂದು ದಿನ ಅವರನ್ನ ಕರಗಿಸುತ್ತೆ. ಧೃತಿಯ ಬಾಯಿಂದ ಬಂದ ಆ ಮಾತುಗಳು ಅನನ್ಯಳಿಗೆ ಅಚ್ಚರಿ ಮೂಡಿಸಿದವು. ಶೌರ್ಯವರ್ಧನ್ ಎಂಬ ಆ ಗಡುಸು ವ್ಯಕ್ತಿಯ ಬಗ್ಗೆ ಧೃತಿ ಮಾತನಾಡುತ್ತಿದ್ದ ರೀತಿ ವಿರಾಜ್ನ ಮುಂಗೋಪ ಮತ್ತು ಕಲ್ಲದೆಯ ನಡವಳಿಕೆಗೆ ತೀರಾ ಹೋಲಿಕೆಯಾಗ್ತಿತ್ತು. ಇಬ್ಬರು ಹೆಣ್ಣು ಮಕ್ಕಳು ತಮ್ಮ ಬದುಕಿನಲ್ಲಿ ಅಹಂಕಾರದ ಬೆಟ್ಟಗಳನ್ನೇ ಎದುರಿಸುತ್ತಿದ್ರು. ಧೃತಿ ತನ್ನ ಬ್ಯಾಗ್ನಿಂದ ಪ್ರಸಾದದ ಪೊಟ್ಟಣ ತೆಗೆದು ಅನನ್ಯಳ ಕೈಗಿಟ್ಟಳು. ಇಗೋ, ಒಡೆ ತಿನ್ನು. ಇನ್ಮೇಲೆ ನೀನು ಒಬ್ಬಳೇ ಕಣ್ಣೀರು ಹಾಕೋ ಆಗಿಲ್ಲ. ನಾವಿಬ್ಬರು ಈಗ ಬೆಸ್ಟ್ ಫ್ರೆಂಡ್ಸ್. ನಿನಗೆ ಯಾವಾಗ ಬೇಸರ ಅನಿಸಿದ್ರೋ ನನಗೆ ಕಾಲ್ ಮಾಡು ಎಂದು ತನ್ನ ಫೋನ್ ನಂಬರ್ ಹಂಚಿಕೊಂಡಳು. ಧೃತಿ ಹೆಗಡೆಯ ಮುಕ್ತ ಸ್ನೇಹ ಮತ್ತು ನಗು ವಿರಾಜ್ನ ಕಾಂಟ್ರಾಕ್ಟ್ ಜೈಲ್ನಲ್ಲಿ ನಲುಗುತ್ತಿದ್ದ ಅನನ್ಯಳ ಕದಡಿದ ಮನಸ್ಸಿಗೆ ಹೊಸದೊಂದು ಆಸರೆ, ಬಲ ಮತ್ತು ನೆಮ್ಮದಿಯ ತಂಗಾಳಿಯನ್ನು ತಂದಿತ್ತು. ಮಧ್ಯಾಹ್ನ ಅನನ್ಯ ಮನೆಗೆ ಮರಳಿದಾಗ ಹಜಾರದಲ್ಲಿ ವಿರಾಜ್ ಸೋಫಾದ ಮೇಲೆ ಕುಳಿತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಿದ್ದ. ಅನನ್ಯ ಒಳಬರುವುದನ್ನು ಕಂಡ ತಕ್ಷಣ ಅವನು ಲ್ಯಾಪ್ಟಾಪ್ ಮುಚ್ಚಿ ಗಡಿಯಾರ ನೋಡಿದ. ದೇವಸ್ಥಾನಕ್ಕೆ ಹೋಗಿ ಬರೋಕೆ ಇಷ್ಟೊಂದು ಗಂಟೆ ಬೇಕಾ? ವಿರಾಜ್ನ ದನಿಯಲ್ಲಿ ಎಂದಿನಂತೆ ಕಟ್ಟು ಗತ್ತಿತ್ತು. ಮನೆಯಲ್ಲಿ ತಂದೆಗೆ ಔಷಧಿ ಕೊಡೋ ಜವಾಬ್ದಾರಿ ಇಲ್ವಾ ನಿನಗೆ? ಅನನ್ಯ ಕಿಂಚಿತ್ತು ಕೋಪಗೊಳ್ಳದೆ ಸೌಮ್ಯವಾಗಿ ನಗುತ್ತಾ, ಅಪ್ಪ ಅವರಿಗೆ ಕಷಾಯ ಕೊಟ್ಟು ಅವರು ಮಲಗಿದ ಮೇಲೆಯೇ ನಾನು ಹೋಗಿದ್ದು ಸರ್. ದೇವಸ್ಥಾನದಲ್ಲಿ ಒಬ್ಬ ಹೊಸ ಗೆಳತಿ ಸಿಕ್ಕಿದ್ಲು. ಮಾತನಾಡುತ್ತಾ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಎಂದಳು. ಅವಳ ಮುಖದಲ್ಲಿದ್ದ ಆ ಪ್ರಶಾಂತತೆ ಮತ್ತು ತಿಳಿನಗೆಯನ್ನು ನೋಡಿ ವಿರಾಜ್ ಕ್ಷಣಕಾಲ ಸ್ತಬ್ಧನಾದ. ದಿನವೂ ಕಣ್ಣೀರು ಮತ್ತು ಭಯದಲ್ಲೇ ಇರುತ್ತಿದ್ದ ಈ ಹುಡುಗಿಯ ಮುಖದಲ್ಲಿ ಇಷ್ಟೊಂದು ಸುಂದರವಾದ ನಗೆಯನ್ನು ಅವನು ಮೊದಲ ಬಾರಿಗೆ ನೋಡುತ್ತಿದ್ದ. ಆ ನಗು ಅವನ ಎದೆಯೊಳಗಿನ ಕಲ್ಲನ್ನು ಎಲ್ಲೋ ಒಂದು ಕಡೆ ಅಲುಗಾಡಿಸಿತ್ತು. ಅವನು ತನ್ನ ಮುಖಭಾವವನ್ನು ಗಂಭೀರವಾಗಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಾ, ಗೆಳತಿಯರ ಜೊತೆ ಹರಟೆ ಹೊಡೆಯೋಕೆ ಇದು ನಿನ್ನ ಹಳ್ಳಿ ಅಲ್ಲ, ಸಮಯಕ್ಕೆ ಸರಿಯಾಗಿ ಮನೆಗೆ ಬರೋದನ್ನ ಕಲಿ ಎಂದು ಹೇಳಿ ಎದ್ದು ಹೊರಟ. ಆದರೆ ಅವನು ತಿರುಗಿ ಹೋಗುವಾಗ ಅನನ್ಯ ತನಗೆ ತಾನೇ ನಸುನಕ್ಕಿದ್ದನ್ನು ನೋಡಿ ಮುದ್ದಣ್ಣ ಪಕ್ಕದಲ್ಲೇ ನಿಂತು ಕೈತಟ್ಟಿ ಮೆಲ್ಲನೆ ನಕ್ಕ. ಸಂಜೆ ಮಳೆ ಸಣ್ಣಗೆ ತುಂತುರಾಗಿ ಬೀಳಲು ಆರಂಭಿಸಿತ್ತು. ಬಂಗಲೆಯ ಲೈಬ್ರರಿ ಕೋಣೆಯಲ್ಲಿ ವಿರಾಜ್ ಹಳೆಯ ಫೈಲ್ಗಳನ್ನು ಹುಡುಕ್ತಿದ್ದ. ದೊಡ್ಡ ಕಪಾಟಿನ ಮೇಲಿನ ಯಾರ್ಕ್ನಲ್ಲಿ ಆ ಫೈಲ್ ಇತ್ತು. ಅನನ್ಯ ಅಲ್ಲಿಗೆ ಕಾಫಿ ತಂದು ಕೊಡಲು ಬಂದಳು. ಸರ್, ಆ ಫೈಲ್ ನಾನು ತೆಗೆದುಕೊಡ್ಲಾ ಎಂದು ಕೇಳಿದಳು. ಬೇಡ, ನಾನೇ ತಗೋತೀನಿ ಎಂದ ವಿರಾಜ್. ಸ್ಟೂಲ್ ಹತ್ತಿ ಫೈಲ್ಸ್ ಎಳೆಯಲು ಹೋದ. ಆದರೆ ಫೈಲ್ ಜೊತೆಗೆ ಮೇಲಿದ್ದ ದೊಡ್ಡ ದಪ್ಪ ಪುಸ್ತಕಗಳ ರಾಶಿ ಕೆಳಗೆ ಬೀಳಲು ಆರಂಭಿಸಿತ್ತು. ಸರ್, ಹುಷಾರು ಎಂದು ಅನನ್ಯ ಮುನ್ನುಗ್ಗಿ ಅವನನ್ನು ಎಳೆಯಲು ಹೋದಳು. ಆ ರಭಸಕ್ಕೆ ವಿರಾಜ್ ಸ್ಟೂಲ್ನಿಂದ ಆಯ ತಪ್ಪಿ ನೇರವಾಗಿ ಅನನ್ಯಳ ಮೇಲೆಯೇ ಬಿದ್ದ. ಇಬ್ಬರು ನೆಲದ ಮೇಲಿದ್ದ ಮೆತ್ತನೆಯ ರಗ್ಗು ಮೇಲೆ ಉರುಳಿ ಬಿದ್ದರು. ಪುಸ್ತಕಗಳು ಪಕ್ಕಕ್ಕೆ ಬಿದ್ದವು. ಆದರೆ ಆ ಕ್ಷಣದಲ್ಲಿ ಇಡೀ ಜಗತ್ತೇ ನಿಂತು ಹೋದಂತಾಗಿತ್ತು. ವಿರಾಜ್ ಅನನ್ಯಳ ತೀರ ಸಮೀಪದಲ್ಲಿದ್ದ. ಅನನ್ಯಳ ಮುಖದ ಮೇಲೆ ಅವನ ಉಸಿರಾಟದ ಕಾವೇರಿದ ಬಿಸಿ ತಾಕ್ತಿತ್ತು. ಅವಳ ಸೀರೆಯ ಸೆರಗು ಕೊಂಚ ಪಕ್ಕಕ್ಕೆ ಜಾರಿದ್ದು ಅವಳ ಕೊರಳಲ್ಲಿದ್ದ ಆ ಕಪ್ಪು ಮಣಿಯ ತಾಳಿ ವಿರಾಜ್ನ ಎದೆಗೆ ತಾಕ್ತಿತ್ತು. ಅನನ್ಯಳ ಕಣ್ಣುಗಳು ಹೆದರಿಕೆಯಿಂದ ಮತ್ತು ಒಂದು ರೀತಿಯ ಅಪರಿಚಿತ ಕಂಪನದಿಂದ ಅರಳಿದ್ವು. ಅವಳ ತುಟಿಗಳು ಸಣ್ಣಗೆ ನಡುಗುತ್ತಿದ್ದವು. ವಿರಾಜ್ನ ಕಣ್ಣುಗಳು ಅನನ್ಯಳ ಮುಗ್ಧ ಮುಖವನ್ನು, ಅವಳ ಕಣ್ಣಲ್ಲಿದ್ದ ಕಾಂತಿಯನ್ನು ಹತ್ತಿರದಿಂದ ದಿಟ್ಟಿಸಿದ್ದವು. ಅವನ ಕೈಗಳು ಅವಳ ಭುಜಗಳನ್ನು ಬಿಗಿಯಾಗಿ ಹಿಡಿದಿದ್ದವು. ಅವನ ರಕ್ತದಲ್ಲಿ ಅರಿಯದ ಪ್ರವಾಹವೊಂದು ಹರಿಯಿತು. ಹೆಣ್ಣೆಂದರೆ ಕೇವಲ ದ್ರೋಹಿ ಎಂದು ನಂಬಿದ್ದ ಆ ಕಲ್ಲೆದೆಯ ಮನುಷ್ಯನಿಗೆ ಈ ಮುಗ್ಧ ಹುಡುಗಿಯ ನೈಜ ಸೌಂದರ್ಯ ಮತ್ತು ಪರಿಶುದ್ಧತೆ ಮಂತ್ರ ಮುಗ್ಧವಾಗಿಸಿತ್ತು. ಕೆಲವು ಕ್ಷಣಗಳ ಕಾಲ ಇಬ್ಬರ ಕಣ್ಣುಗಳು ಒಂದನ್ನೊಂದು ಬೆಸೆದುಕೊಂಡವು. ಆ ಮೌನದಲ್ಲಿ ಸಾವಿರ ಮಾತುಗಳ ಮಿಡಿತವಿತ್ತು. ಕೊನೆಗೆ ವಾಸ್ತವದ ಅರಿವಾದ ಅನನ್ಯ ಕಣ್ಣುಗಳನ್ನು ಕೆಳಗೆ ಮಾಡಿ ಸರ್ ಎಂದು ಮೆಲ್ಲನೆ ಪಿಸುಗುಟ್ಟಿದ್ದಳು. ವಿರಾಜ್ ತಟ್ಟನೆ ಎಚ್ಚೆತ್ತುಕೊಂಡು ತಡವರಿಸುತ್ತಾ ಎದ್ದು ನಿಂತ. ಅವನ ಮುಖದಲ್ಲೂ ಮೊದಲ ಬಾರಿಗೆ ಒಂದು ಸಣ್ಣ ಸಂಕೋಚ ಮತ್ತು ಆಂತರಿಕ ತಲ್ಲಣ ಕಾಣಿಸಿತು. ಅವನು ಶರ್ಟ್ ಸರಿಪಡಿಸಿಕೊಳ್ಳುತ್ತಾ ಗಂಟಲು ಸರಿ ಮಾಡಿಕೊಂಡ. ಕ್ಲಮ್ಸಿ, ನಿನಗೆ ಸರಿಯಾಗಿ ನಿಲ್ಲೋಕೂ ಬರಲ್ವಾ ಎಂದು ಎಂದಿನಂತೆ ಗದರಿದರೂ ಅವನ ಧ್ವನಿಯಲ್ಲಿ ಆ ಹಳೆಯ ಕ್ರೌರ್ಯವಿರಲಿಲ್ಲ. ಬದಲಿಗೆ ಒಂದು ರಹಸ್ಯ ತಲ್ಲಣವಿತ್ತು. ಅವನು ಫೈಲ್ ಎತ್ತಿಕೊಂಡು ವೇಗವಾಗಿ ಕೋಣೆಯಿಂದ ಹೊರ ನಡೆದ. ಅನನ್ಯ ನೆಲದ ಮೇಲೆ ಕುಳಿತು ತನ್ನ ಎದೆಯ ಮೇಲೆ ಕೈ ಇಟ್ಟುಕೊಂಡ್ಳು.
ಅವಳ ಹೃದಯ ರೈಲಿನಂತೆ ಓಡ್ತಿತ್ತು. ಆ ಕಟ್ಟು ಮುಖವಾಡದ ಆಚೆ ವಿರಾಜ್ನಲ್ಲೂ ಒಂದು ಮಾನವೀಯ ಮೃದುವಾದ ಮಿಡಿತವಿದೆ ಎಂಬ ಸತ್ಯ ಅವಳಿಗೆ ನಿಧಾನವಾಗಿ ಅರ್ಥವಾಗತೊಡಗಿತ್ತು. ದೇವಸ್ಥಾನದಲ್ಲಿ ಸಿಕ್ಕ ಧೃತಿಯ ಸ್ನೇಹ ಮನಸ್ಸಿಗೆ ಹೊಸ ಬಲ ತುಂಬಿದ್ದರೆ, ಮನೆಯೊಳಗೆ ವಿರಾಜ್ನೊಂದಿಗಿನ ಈ ಅನಿರೀಕ್ಷಿತ ಸಾಮೀಪ್ಯ ಅವಳ ಬದುಕಿನ ಕಾಂಟ್ರಾಕ್ಟ್ ಕತ್ತಲೆಯಲ್ಲಿ ಪ್ರೀತಿಯ ಸಣ್ಣ ಹಣತೆಯನ್ನು ಹೊತ್ತಿಸಿತ್ತು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ. ಧನ್ಯವಾದಗಳು.